ಕೆಪಿಎಸ್ಸಿ ಅಕ್ರಮ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಾದಂತಹ ಲೋಪವನ್ನು ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗುತ್ತಿದೆ. ರಾಜ್ಯ ಸರ್ಕಾರದ ವಿರುದ್ಧ ಎಬಿವಿಪಿ ವತಿಯಿಂದ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. 6 ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ವಿದ್ಯಾರ್ಥಿ ಪರಿಷತ್ನಿಂದ ಹೋರಾಟವನ್ನ ನಡೆಸಲಾಗುತ್ತಿದೆ. ರಾಜ್ಯದ ಶಿಕ್ಷಣ ಸಚಿವ ಯಾರು ಅಂತ ಗೊತ್ತಿಲ್ಲ ಎಂದು ಧಿಕ್ಕಾರ ಕೂಗಿ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಪಿಎಸ್ಸಿ ಹಗರಣದ ಬಗ್ಗೆ ತನಿಖೆ ನಡೆಸಬೇಕು, ಖಾಲಿ ಇರುವಂತಹ ಸರ್ಕಾರಿ ಹುದ್ದೆ ಭರ್ತಿ ಮಾಡಬೇಕು, ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಾದಂತಹ ಲೋಪ ಸರಿಪಡಿಸಬೇಕು, ಇನ್ನು ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆ ಕೂಡಲೇ ಈಡೇರಿಸದಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಎಚ್ಚರಿಕೆಯನ್ನ ಹಾಕಿದ್ದಾರೆ. ಶಿಕ್ಷಣ ಸಚಿವರು ಭಾರತ್ ಮಾತಾ ಕಿ ಜೈ. ಜಿಂದಾಬಾದ್ ಜಿಂದಾಬಾದ್ ಎಬಿವಿಪಿ ಜಿಂದಾಬಾದ್. ಜಿಂದಾಬಾದ್ ಜಿಂದಾಬಾದ್ ಎಬಿವಿಪಿ ಜಿಂದಾಬಾದ್. ಭಾರತ್ ಮಾತಾ ಕಿ ಜೈ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೊತ್ತಿಲ್ಲ ನಮ್ಮ ರಾಜ್ಯದ ಶಿಕ್ಷಣ ಸಚಿವರು ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಭಾರತ್ ಮಾತಾ ಕಿ ಜೈ. ಬೇಕು ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ಗೆಲ್ಲವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲವರೆಗೆ ಹೋರಾಟ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು. ನೇಷನ್ಸ್ ಪವರ್, ನೇಷನ್ಸ್ ಪವರ್. ರಾಜ್ಯದಲ್ಲಿ ಆಗ್ತಕ್ಕಂಥ ಕೆಪಿಎಸ್ಸಿ ಎಕ್ಸಾಮ್ ಆಗಿರ್ಬೋದು, PC ಎಕ್ಸಾಮ್ ಆಗಿದೆ. ಮೊನ್ನೆ ವಿಜಯಪುರ ತಾಳಿಕೋಟೆ ಎಂಬ ಗ್ರಾಮದಲ್ಲಿ ಎಕ್ಸಾಮ್ ನಡೆದಿದೆ. ಮೊನ್ನೆ ಲೋಪದೋಷಗಳಾಗಿದೆ. ಇದೇ ಥರ ಮುಂದೆ ಆಗಬಾರ್ದು ಮತ್ತು ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಮತ್ತು ಅದ್ರ ಜೊತೆ ಕಾಯಂ ಶಿಕ್ಷಕರ ನೇಮಕಾತಿ ಮಾಡಬೇಕು. ಮತ್ತು ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಸಚಿವರೇ ಇಲ್ಲ, ಕೂಡಲೇ ಅವರಿಗೆ ಶಿಕ್ಷಣ ಸಚಿವರು ನೇಮಕ ಮಾಡಬೇಕು. ಮತ್ತು ಅದ್ರ ಜೊತೆ ಈ KPSC ಏನು ಹಗರಣ ಆಗಿದೆ ಅದು CBIಗೆ ಕೂಡಬೇಕು. ಮತ್ತು ಅದ್ರ ಜೊತೆ ಮುಂದಿನ ದಿನಗಳಲ್ಲಿ ಇದು ಏನು 5 ನಮ್ಮ ಬೇಡಿಕೆಗಳಿದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಮಾಡಿ ಮತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ನಾವು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತೇವೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ನಾಗರಾಜ್ ಸುಲ್ತಾನ್ಪುರೆ, ABVP ಜಿಲ್ಲಾ ಸಂಚಾಲಕ. ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ರಾಜ್ಯದಂಥ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದೆ. ಕಾರಣ ಇವತ್ತು ರಾಜ್ಯದಲ್ಲಿ KPSC ಹಗರಣವನ್ನು CBIಗೆ ವಹಿಸಬೇಕು ಮತ್ತು ಮೊನ್ನೆ ವಿಜಯಪುರದ ತ್ರಿಕೋಟದಲ್ಲಿ ನಡೆದಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ನಡೆದಿರ್ತಕ್ಕಂಥ ಗೊಂದಲವನ್ನು ಸೂಕ್ತ ತನಿಖೆಯನ್ನು ನಡೆಸಿ ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆಯನ್ನು ನಡೆಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಬೇಕು ಅನ್ನುವಂಥ ಒಂದು ವಿದ್ಯಾರ್ಥಿ ಪರಿಷತ್ನ ಒಂದು ಆಗ್ರಹವಾಗಿದೆ. ಮತ್ತು ರಾಜ್ಯದಲ್ಲಿ ಇಲ್ಲಿವರೆಗೆ ಶಿಕ್ಷಣ ಸಚಿವರನ್ನೇ ನೇಮಕ ಮಾಡಿಲ್ಲ. ಹಾಗೆ ರಾಜ್ಯದಲ್ಲಿ ಸುಮಾರು 450 ಸರ್ಕಾರಿ ಕಾಲೇಜುಗಳು ಮತ್ತು ಶಾಲೆಗಳು ಮುಚ್ಚತಕ್ಕಂಥ ಪರಿಸ್ಥಿತಿಗೆ ಬಂದಿದೆ. ಕಾರಣ ಇವತ್ತು ರಾಜ್ಯದಲ್ಲಿ ಕಾಯಂ ಶಿಕ್ಷಕರನ್ನು ನೇಮಕ ಮಾಡ್ತಾ ಇಲ್ಲ. ಈ ರೀತಿಯಾದಂಥ 4 ವಿಷಯಗಳನ್ನು ಇಟ್ಕೊಂಡು ಇವತ್ತು ವಿದ್ಯಾರ್ಥಿ ಪರಿಷತ್ ಒಂದು ಉಗ್ರ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಇವತ್ತು ಬೀದರ್ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇವತ್ತು ಬೀದರ್ ಶಾಖೆ ವತಿಯಿಂದ ನಾವು ಒಂದು ತೀವ್ರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಡ್ತಾರೆ, ರಾಜ್ಯದಲ್ಲಿ ನೀವು 25 ದಿನಗಳವರೆಗೆ ಉಪವಾಸ ಸತ್ಯಾಗ್ರಹವನ್ನು ನಡೆಸಿ ಆಮೇಲೆ ನಾವು ಲಾಠಿ ಚಾರ್ಜ್ ಮಾಡ್ತೀವಿ, ಆಮೇಲೆ ರಾಜೀನಾಮೆ ಕೊಡ್ತಕ್ಕಂಥದ್ದನ್ನು ನೋಡೋಣ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇವತ್ತು ವಿದ್ಯಾರ್ಥಿ ಪರಿಷತ್ ಹೇಳ್ತಾ ಇದೆ, ನೀವು 25 ದಿನಗಳವರೆಗೆ ಲಾಠಿ ಚಾರ್ಜ್ 25 ದಿನಗಳವರೆಗೆ ಉಪವಾಸ ಸತ್ಯಾಗ್ರಹವನ್ನು ನಡೆಸಬೇಕನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರೆ ನಾವು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು
ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭವಾಗಿದೆ. 25 ದಿನಗಳವರೆಗೆ ನೀವು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಗೆ ನಾವು ಸವಾಲನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟ ನಿಲ್ಲೋದಿಲ್ಲ. ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡ್ತಾ ಇದೆ. ವಿದ್ಯಾರ್ಥಿ ಪರಿಷತ್ತು ಇವತ್ತು ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಯಾವುದೋ ಒಂದು ಪಕ್ಷಕ್ಕಲ್ಲ. ಅದನ್ನ ಒಂದು ಮಾಧ್ಯಮದಲ್ಲಿ ಪ್ರಕಟಣೆ ಆಗಿತ್ತು. ಯಾವ ಮಾಧ್ಯಮ ಸಂಸ್ಥೆ ಹಿಂಗೆ ಹೇಳಿದಾರೆ ಅಂತ ಹೇಳಿದ್ರೆ ಅದಕ್ಕೆ ಕ್ಷಮೆ ಕೇಳಿದೆ. ಮತ್ತೆ ನಾನು ಬಿಜೆಪಿ ಅವ್ರಿಗೆ ಹೇಳಿದ್ದೀನಿ ಅಂತ ಹೇಳಿದರೆ ಅವ್ರಿಗೆ ಕ್ಷಮಾಪಣಾ ಪತ್ರ ಒಂದು ಮಾಧ್ಯಮ ಸಂಸ್ಥೆನೇ ಕೊಟ್ಟಿದೆ. ಹೌದು, ರಾಜ್ಯದ ಗೃಹ ಸಚಿವರ ಒಂದು ಹೇಳಿಕೆಯನ್ನು ನಾವು ಖಂಡಿಸ್ತಾ ಇದ್ದೇವೆ. ಬಿಜೆಪಿ ಅವರ ಕೊಟ್ಟಿರ್ತಕ್ಕಂಥ ಹೇಳಿಕೆನ ನಾವು ಅವರಿಗೆ ಬೆಂಬಲವನ್ನು ಕೊಡ್ತಾ ಇಲ್ಲ. ಅವರು ಹೇಳಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಖಂಡಿಸ್ತಾ ಇದ್ದೇವೆ. ಯಾಕೆ ಜಂತರ್ ಮಂತರ್ನ ವಿಷಯವನ್ನು ತಗೊಂಡು ನಮ್ಮ ರಾಜ್ಯದಲ್ಲಿ ನಡೀತಕ್ಕಂಥ ಸಮಸ್ಯೆಗಳಿಗೆ ನೀವು ಪರಿಹಾರ ಕೊಡ್ತಕ್ಕಂಥ ಹೇಳಿಕೆಗಳನ್ನು ಕೊಡಬೇಕಾಗಿತ್ತು. ಆದರೆ ನೀವು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ. ವಿದ್ಯಾರ್ಥಿಗಳೇ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡ್ತೀವಿ. ನಮಗೆ ಕೊಟ್ಟಿರ್ತಕ್ಕಂಥ ಸವಾಲು ಕೂಡ ಆಗಿರಬಹುದು. ಅದನ್ನು ವಿದ್ಯಾರ್ಥಿ ಪರಿಷತ್ ಕೂಡ ಆ ಸವಾಲನ್ನು ಸ್ವೀಕರಿಸಿದೆ. ನೀವೇನಾದರೂ ಈ ಒಂದು KPSC ಹಗರಣವನ್ನು CBIಗೆ ವಹಿಸಲಿಲ್ಲಪ್ಪ ಅಂತಂದರೆ, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯನ್ನು ಪರೀಕ್ಷೆ ನಡೆಸಲಿಲ್ಲಪ್ಪ ಅಂತಂದರೆ, ರಾಜ್ಯದಲ್ಲಿ ಕಾಯಂ ಶಿಕ್ಷಕರ ನೇಮಕಾತಿ ಮಾಡಲಿಲ್ಲಪ್ಪ ಅಂತಂದರೆ ನಾವು ವಿಧಾನಸೌಧ ಚಲೋ ಅನ್ನುವಂಥ ಒಂದು ಕರೆಯನ್ನು ನೀಡ್ತೀವಿ. ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತೀವಿ. ವಿಧಾನಸೌಧವನ್ನು ಮುತ್ತಿಗೆ ಆಗ್ತಕ್ಕಂಥ ಪರಿಸ್ಥಿತಿ ಕೂಡ ನಮ್ಮ ರಾಜ್ಯದ ವಿಧಾನಸೌಧಕ್ಕೆ ಬರ್ಬೋದು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ನಮ್ಮ ಹೆಸರು ಪವನ್ ಕುಂಬಾರ್ ಅಂತ, ಕಲಬುರಗಿ ವಿಭಾಗ ಸಂಚಾಲಕ ABVP ಕಲಬುರಗಿ.